ವಾವ್ ಸೂಪರ್. ಬನ್ನಿ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀನಿ ನೋಡಿ. ಅಲಸಂದಿ ಕಾಳು ಉದಕ ಮುದ್ದೆ ಸೂಪರ್ ಇದೆ. ದಯವಿಟ್ಟು ಒಂದ್ಸರಿ ಮಾಡ್ಕೊತೀನಿ ಓಕೆನಾ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಏನು ಮಾಡ್ತಾ ಇದ್ದೀನಿ ಗೊತ್ತಾ ನೋಡಿ. ಅಲಸಂದಿ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಕಾಣಿಸ್ತಾ ಇದೆಯಾ? ಅಲಸಂದಿ ಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ ಓಕೆನಾ. ಉದಕ ಮುದ್ದೆ ಮಾಡೋಣ ಅಂತ ಓಕೆನಾ. ನೋಡಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳಿ. ನಾನು ಈ ಥರ ತೊಗೊಂಡಿದ್ದೀನಿ. ಉದಕ ಮುದ್ದೆ ಅಂತೀವಿ ನಮ್ಮ ಕಡೆ, ಬೆಂಗಳೂರು ಕಡೆ ಎಲ್ಲ ಬಸ್ಸಾರು ಮುದ್ದೆ ಅಂತಾರೆ ಓಕೆನಾ. ನೋಡಿ ಕೊತ್ತಂಬರಿ, ನಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿಮೆಣ್ಸಿನ್ಕಾಯಿ ಹುರಿದು ಇಟ್ಕೊಂಡಿದ್ದೀನಿ. ಮತ್ತು ಟೊಮೊಟೊ ತೊಗೊಂಡಿದ್ದೀನಿ. ಹುಣಸೆ ಹುಳಿ ಬಿಡಲ್ಲ ನಾನು, ಇದೇ ಟೊಮೊಟೊ ಹುಳಿನೇ ಸಾಕಾಗುತ್ತೆ. ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಓಕೆನಾ. ಬೆಂಡೆಕಾಯಿ ಹುರಿದು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಓಕೆನಾ. ಪೀಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹುಚ್ಚೆಳ್ಳು ಪುಡಿ ಅಂತಾರೆ ಬೆಂಗಳೂರು ಕಡೆ ಓಕೆನಾ, ನಾವು ಗುರ ಪುಡಿ ಅಂತೀವಿ. ಅದನ್ನು ಸಹ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಮಾಡಲಿಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಕಾಣಿಸ್ತಾ ಇದೆಯಾ ಇಟ್ಕೊಂಡಿದ್ದೀನಿ ಓಕೆನಾ. ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಈ ಬೇಯಿಸಿರ್ತಕ್ಕಂಥ ಅಲಸಂದಿ ಕಾಳು ಓಕೆನಾ, ಅಲಸಂದಿ ಕಾಳನ್ನ ಇದರಲ್ಲಿ ಬಸ್ಕೊಂಬಿಡೋಣ. ಈ ಥರ ಒಂದು ಜಾಲ್ರಿ ತೂತು ಇರೋಂಥ ಒಂದು ಜಾಲ್ರಿದು ತೊಗೊಂಡು ಈ ಥರ ಹಾಕ್ಕೊಂಬಿಡೋಣ ಓಕೆನಾ. ನೋಡಿ ಈ ಥರ ಮಾಡಿ ಮತ್ತು ಇದನ್ನೆಲ್ಲ ತಕ್ಕೊಂಡು ಇದ್ರದ್ದೇನು ಕಟ್ಟು ಬರುತ್ತೆ ಅಲ್ವಾ, ಇದ್ರದ್ದು ಕಟ್ಟು ಬಂದಿರುತ್ತೆ ಆಲ್ರೆಡಿ ನೋಡಿ. ಇವಾಗೆಲ್ಲ ಸ್ವಲ್ಪ ಫ್ರೈ ಇದನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಟ್ಟು ಬಂದಿದೆ ಅಲ್ವಾ, ಇದು ಕಟ್ಟನ್ನ ಉದಕ ಅಂತೀವಿ ನಾವು, ಉದಕ ಕಟ್ಟು ಅಂತೀವಿ. ಇದನ್ನು ಎಷ್ಟು ಬೇಕಷ್ಟು ಇವನ್ನೆಲ್ಲ ಐಟಮ್ಸ್ನ ಕುಟ್ಟಕಲ್ಲಲ್ಲಿ ಕುಟ್ಕೋಬೇಕು, ಇಲ್ಲಾಂದರೆ ಮಿಕ್ಸಿಗೆ ಆದರೂ ಹಾಕ್ಕೋಬೇಕು ಓಕೆನಾ. ಕಾಣಿಸ್ತಾ ಇದೆಯಾ? ಇವನ್ನೆಲ್ಲ ತೊಗೊಂಡು ಕುಟ್ಟಕಲ್ಲು ಅಥವಾ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ರುಬ್ಕೋಬೇಕು ಓಕೆನಾ. ಚೆನ್ನಾಗಿ ರುಬ್ಕೊತೀನಿ, ಇದಕ್ಕೆ ಆ್ಯಡ್ ಮಾಡ್ತೀನಿ ಓಕೆನಾ. ನೋಡಿ ಫ್ರೆಂಡ್ಸ್, ಇದೇ ಥರ ನಾನು ಮಾಡೋದು ಯಾವಾಗಲೂ, ನೀವು ಸಹ ಮಾಡ್ಕೊಳ್ಳಿ ಈ ಥರ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ. ಆಮೇಲೆ ಏನು ಗೊತ್ತಾ, ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ಓಕೆನಾ. ನೋಡಿ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ ಕಾಯಲಿಕ್ಕೆ. ಕಾಣಿಸ್ತಾ ಇದೆಯಾ ಓಕೆ. ಈ ಥರ ಗ್ಯಾಸ್ ಹಚ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಡೋದು. ಇದು ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಹಾಕಿ, ಕಾಳು ಇದಾವಲ್ವಾ ಕಾಳು ಒಗ್ಗರಣೆ ಹಾಕ್ತೀನಿ ಈಗ. ಆಮೇಲೆ ನೆಕ್ಸ್ಟು ಮುದ್ದೆ ಮಾಡೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ಪಕ್ಕಕ್ಕೆ, ರಾಗಿ ಮುದ್ದೆ ಮಾಡೋಣ ಅಂತ. ಮುದ್ದೆಗೆ ನೀರು ಹೆಸರಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ರೈಸ್ ಹಾಕಿದ್ದೀನಿ. ಆಲ್ರೆಡಿ ರೈಸು ಬೆಂದಿದೆ ಓಕೆನಾ, ಕುದಿತಾ ಇದೆ. ಇವಾಗ ಇದಕ್ಕೆ ಹಸಿಟ್ಟು ಹಾಕಿ ಮುದ್ದೆ ಮಾಡ್ಕೊಂಬಿಡ್ತೀನಿ ನೋಡಿ. ಈ ಥರ ಎಣ್ಣೆ ಕಾದ ತಕ್ಷಣ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಬಿಡೋಣ. ಕಾಳು ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ. ನೋಡಿ ಈ ಥರ ಇನ್ನೂ ಸ್ವಲ್ಪ ಎಣ್ಣೆ ಕಾಯಬೇಕು. ನಾನು ಬೇಗ ಹಾಕಿದೆ ಅನಿಸುತ್ತೆ, ಇರಲಿ ಪರವಾಗಿಲ್ಲ, ಯಾಕಂದರೆ ಅದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ. ನೀವು ಸಹ ಇದೇ ಥರ ಮಾಡಿ ಫ್ರೆಂಡ್ಸ್, ಸಖತ್ತು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಓಕೆನಾ. ಈ ಥರ ಮತ್ತು ಯಾಕಂದರೆ ಎಣ್ಣೆ ಜಾಸ್ತಿ ಕಾದರೆ ಮಕ್ಕಕ್ಕೆಲ್ಲ ಸಿಡಿದ್ರೆ ಕಷ್ಟ ಅಲ್ವಾ ಹಂಗಾಗಿ ಓಕೆನಾ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ನೆಕ್ಸ್ಟು ಇದಕ್ಕೆ ಹಸಿಟ್ಟು ಹಾಕ್ಕೊಂತೀನಿ. ಮತ್ತು ಈಗ ಈರುಳ್ಳಿ ಮೆಣಸಿನ್ಕಾಯಿ ಇವಾಗೇನಾಗಿತ್ತಲ್ಲ ಇದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇವು ಸ್ವಲ್ಪ ಖಾರ ಕಡಿಮೆ ಇದ್ದಾವೆ, ಹಂಗಾಗಿ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೀನಿ. ಒಂದೇ ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಓಕೆನಾ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಚ್ಕೊಳ್ಳಿ. ನೋಡಿ ಈ ಥರ ಹಾಕ್ತೀನಿ ಇದಕ್ಕೆ. ಏನಿದು ಸವಂಡೆ ಇಲ್ಲ ಅನ್ಕೋಬೇಡಿ, ಸ್ವಲ್ಪ ಇದು ಆಗಬೇಕು, ಸ್ವಲ್ಪ ಫ್ರೈ ಆಗಬೇಕು. ಅದು ಜಾಸ್ತಿ ಸಿಹಿಬಾರ್ದು, ಹಸಿ ಇರಬೇಕು ಸ್ವಲ್ಪ. ಹಂಗಾದರೆ ಕಾಳಲ್ಲಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ. ತುಂಬ ಚೆನ್ನಾಗಿರುತ್ತೆ, ತುಂಬ ಸಖತ್ತಾಗೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ತುಂಬ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಸೀದು ಹೋಗಿರ್ತು ನೋಡು ಆ ಥರ ಬೇಯಿಸ್ಕೋಬಾರ್ದು. ಯಾಕಂದರೆ ಅದು ಹೆಂಗಂದರೆ ತುಂಬ ಟೇಸ್ಟ್ ಕಡಿಮೆ ಆಗಿಬಿಡುತ್ತೆ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಪ್ಪಗಾಗಂಗೆ ಉರಿತಾ ಇರ್ತಾರೆ ಕೆಲವರು.
ಆ ಥರ ಉರಿಬಾರ್ದು, ಓಕೆನಾ? ಆ ಥರ ಉರಿಬಾರ್ದು, ಸ್ವಲ್ಪನೇ ಬೇಯಿಸ್ಕೋಬೇಕು. ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಬಾಯಿಗೆ ತಿಂತಾ ಇರುವಾಗ ಕಾಳು ಜೊತೆಗೆ ಸಿಗ್ತಾ ಇರಬೇಕು ಇವು, ಹಂಗಾದ್ರೆ ಟೇಸ್ಟ್ ಬರುತ್ತೆ, ತಿನ್ನಲಿಕ್ಕೆ ತುಂಬ ಖುಷಿ ಆಗುತ್ತೆ, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಬೇಯಲಿ ಇವಾಗ ನೆಕ್ಸ್ಟು ಇದು ಬೆಂದ ತಕ್ಷಣ ನಾನು ಇದಕ್ಕೆ ಇದು ಮಾಡಿಬಿಡ್ತೀನಿ, ಏನಂದರೆ ಕಾಳೇನು ಇಟ್ಕೊಂಡಿದ್ದೀನಲ್ವಾ, ಕಾಳು ಆ್ಯಡ್ ಮಾಡ್ತೀನಿ, ಓಕೆನಾ? ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಮುಚ್ಚಿಡೋಣ, ಸ್ವಲ್ಪ ಬೇಯಲಿ ಲೈಟಾಗಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, ಈ ಕಾಳು ಏನದವಲ್ಲ ಇದಕ್ಕೆ ಬೆಂದ ಮೇಲೆ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ, ಓಕೆನಾ? ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾನು ಕುಟ್ಟೊಣಕಿ ತಗೊಂಡು ಎಲ್ಲ ಕುಟ್ಟಿ ರೆಡಿ ಮಾಡಿ ಇಟ್ಕೊತೀನಿ, ಓಕೆನಾ? ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮಾಡ್ಕೊತೀನಿ. ಬೆಂಗಳೂರು ಕಡೆ ಎಲ್ಲ ಉಪ್ಸಾರು ಮುದ್ದೆ ಅಂತಾರೆ, ನಮ್ಮ ಕಡೆ ಉದುಕ ಮುದ್ದೆ ಅಂತೀವಿ ನಾವು, ಉದುಕ ಮುದ್ದೆ, ಓಕೆನಾ? ಕೆಲವರಿಗೆ ನಗು ಬರ್ಬೋದೇನೋ ಇದೆಂಥ ಹೆಸರು ಅಂತೇಳಿ ಅಲ್ವಾ? ಇಲ್ಲ, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಯಾವುದೇ ಕಾಳಾಗಿರಲಿ, ಇದು ನೋಡಿ ಅಲಸಂದೆ ಕಾಳು ಅಂತ ಅಲ್ಲ, ಯಾವುದೇ ಕಾಳಾಗಿದ್ದರೂ ಸಹ ಮಾಡ್ಬೋದು. ಹೆಸರು ಕಾಳು, ಅವರೆಕಾಳು, ತೊಗರಿಕಾಳು, ಇನ್ನೂ ಯಾವುದೇ ಕಾಳಾಗಿರಲಿ ನೋಡಿ, ಸಖತ್ತ ಬೆಂದಿದೆ. ಏನಂದರೆ ಕುಕ್ಕರಲ್ಲಿ ಒಂದು 2-3 ವಿಜಲ್ ಒಡಿಸ್ಕೊಂಬಿಟ್ರೆ ಸಖತ್ತ ಬೇಯುತ್ತೆ ನೋಡಿ. ತುಂಬ ಚೆನ್ನಾಗಿ ಬೆಂದಿದೆ. ಒಂದೇ ಕಾಳಜಿಗೆ ನೋಡಿದ್ರೆ ಸಾಕು ನೋಡಿ, ಈ ಥರ ಮ್ಯಾಶ್ ಆಗಬೇಕು ಮುಟ್ಟಿದ ತಕ್ಷಣ. ತುಂಬ ಚೆನ್ನಾಗಿ ಬೆಂದಿದ್ದಾವೆ ಕಾಳು, ಮಾತ್ರ ಸಖತ್ತ ಬೆಂದಿದ್ದಾವೆ ಫ್ರೆಂಡ್ಸ್. ನೋಡಿ ಈ ಥರ ಹಿಂಗೆ ಫ್ರೆಶ್ ಮಾಡಿದರೆ ಹಿಂಗಾಗಬೇಕು, ಆ ಥರ ಮೆತ್ತಗಾಗಿರಬೇಕು, ಬೇಯಬೇಕು. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊತೀನಿ ನೀವು ಸಹ, ಓಕೆನಾ? ಸಖತ್ತ ಬರುತ್ತೆ. ಇದನ್ನೆಲ್ಲ ಇವಾಗ ನಾನು ಮಿಕ್ಸಿ ಮಾಡ್ಕೊತೀನಿ, ಓಕೆನಾ? ಇಲ್ಲಾಂದರೆ ಕುಟ್ಟುಣ್ಕಿ ತಗೊಂಡು ಚೆನ್ನಾಗಿ ಕುಟ್ಕೊಂಡು ಮಿಕ್ಸ್ ಮಾಡ್ತೀನಿ, ಓಕೆನಾ? ಅದನ್ನು ಸಹ ತೋರಿಸ್ತೀನಿ ಫ್ರೆಂಡ್ಸ್. ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್. ಹೆಸರು ಮಾಡ್ತಾ ಇತ್ತಲ್ವ, ಆವಾಗಲೇ ನೋಡಿದ್ರಲ್ವ, ರೈಸ್ ಹಾಕಿದ್ದೆ ಸ್ವಲ್ಪ, ಅದು ಚೆನ್ನಾಗಿ ಬೆಂದಿದೆ. ಆಮೇಲೆ ರಾಗಿ ಹಸಿಟ್ಟು ಹಾಕಿದ್ದೀನಿ, ಅದು ಕುದೀತಾ ಇದೆ. ಇವಾಗ ಚೆನ್ನಾಗಿ ಅದನ್ನು ಕೂಡಿಸಿ ಮುದ್ದೆ ಮಾಡಿಬಿಡೋಣ, ಓಕೆನಾ? ತೋರಿಸ್ತೀನಿ ಮುದ್ದೆ ಮಾಡೋದು ಹೇಗೆ ಅಂತ, ಓಕೆನಾ? ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ನೋಡಿ, ಆವಾಗಲೇ ಕಾಳು ಬೇಯಿಸಿದ್ನಲ್ವ, ಅದನ್ನೆಲ್ಲ ಕಾಳೆಲ್ಲ ತಕ್ಕೊಂಡು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಇದು ಒಗ್ಗರಣೆ ಹಾಕಿದ್ನಲ್ವ, ಅದೆಲ್ಲ ರೆಡಿಯಾಗಿದೆ. ಇವಾಗ ಮಿಕ್ಸ್ ಮಾಡಿಬಿಡೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ನಾನು, ನೀವು ಸಹ ಹಾಕಿ, ಅರಿಶಿನ ಪುಡಿ ಬೇಕಾದರೆ ಹಾಕಿ, ಬೇಡ ಅಂದರೆ ಬಿಡಿ, ಓಕೆನಾ? ನೋಡಿ ಕಾಣಿಸ್ತಾ ಇದೆಯಾ? ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ, ಪಲ್ಯ ಥರ, ಓಕೆನಾ? ನಂಚ್ಕೊಳಕ್ಕೆ ಉದುಕ ಮುದ್ದೆಗೆ ಕಾಳಿದು, ಓಕೆನಾ? ನಮ್ಮ ಕಡೆ ಉದುಕ ಮುದ್ದೆ ಅಂತೀವಿ. ಮತ್ತು ನೀವೇನಿದು ಉದುಕ ಮುದ್ದೆ ಅಂತಾಳೆ ಅಂತೇಳಿ ಬೈಕೋಬೇಡಿ, ನಮ್ಮ ಕಡೆ ಇದೇ ಥರನೇ ಹೇಳೋದು ನಾವು, ಉದುಕ ಮುದ್ದೆ ಅಂತೀವಿ ನಾವು, ನೀವು ಬಸ್ಸಾರು ಮುದ್ದೆ ಅಂತೀರಿ. ಆದರೆ ಮಾಡೋ ಮೆಥಡ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ, ಅಡುಗೆ ಮಾಡುವ ಮೆಥಡ್ ಮಾತ್ರ ಸ್ವಲ್ಪ ಚೇಂಜ್, ಓಕೆನಾ? ನೋಡಿ ಇದು ರೆಡಿ ಆಯಿತು, ಇದನ್ನು ಸೈಡಿಗೆ ಇಟ್ಟುಬಿಡೋಣ, ಓಕೆನಾ ಫ್ರೆಂಡ್ಸ್? ನೆಕ್ಸ್ಟು ಇದನ್ನು ಮುಚ್ಚಿ ಸೈಡಿಗಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ, ನೋಡಿ ಉದುಕ ಆವಾಗಲೇ ತೆಗೆದಿದ್ನಲ್ಲ, ಅದ್ರದ್ದು ಕಟ್ಟು ಕಾಣಿಸ್ತಾ ಇದೆಯಾ? ಇದು ಅದ್ರ ಕಟ್ಟು. ಇದಕ್ಕೆ ಏನೆಲ್ಲ ಹಾಕ್ತೀನಂದರೆ ನೋಡಿ, ಆವಾಗ ಹುಚ್ಚೆಳ್ಳು ಪುಡಿ ಅಂತ ಹೇಳಿದ್ನಲ್ಲ, ಗುರ ಪುಡಿ, ಅದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಹಾಕಿದ್ದೀನಿ ನೋಡಿ. ಇದಕ್ಕೆ ಹಾಕ್ಕೊಂಡು ಇದಕ್ಕೆಲ್ಲ ಬೇಯಿಸ್ಕೊಂಡು ನಾನು ಹುರ್ಕೊಂಡು ಮಿಕ್ಸಿ ಮಾಡಿ ಅಥವಾ ಕುಟ್ಟಕಲ್ಲಲ್ಲಿ ಕುಟ್ಟಿದ್ದೀನಿ ಆಲ್ರೆಡಿ, ಓಕೆನಾ? ಈ ಥರ ನೋಡಿ, ಈ ಥರ ಕುಟ್ಟುಣ್ಕಿ ತಗೊಂಡು ಕುಟ್ಟಿ ರೆಡಿ ಇಟ್ಕೊಂಡಿದ್ದೀನಿ ನಾನು, ಕಾಣಿಸ್ತಾ ಇದೆಯಾ? ಈ ಥರ ನೋಡಿ, ಈ ಥರ ಕುಟ್ಕೊಳ್ಳಿ, ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ಇದನ್ನು ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿಬಿಡೋಣ, ಓಕೆನಾ? ಇದಕ್ಕೆ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿ ಕಲಿಸ್ಬಿಡೋಣ. ಇದಕ್ಕೆ ಕೈಗಿಲೇ ಎಲ್ಲ ಕಲಿಸ್ತಾರೆ, ಕೆಲವರು ಕೈಲೇ ಕಲಿಸ್ತಾರೆ. ನಮಗೆ ಮತ್ತು ಮೆಣಸಿನ್ಕಾಯಿ ಅವೆಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಖಾರ ಆಗುತ್ತೆ ಕೈ ಅಂತೇಳಿ ಕೈಯಿಂದ ಕಲಿಸಲ್ಲ ನಾನು. ಈ ಥರ ತಗೊಂಡು ಸ್ಪೂನಿಂದ ಕಲಿಸ್ತೀನಿ, ಸೌಟಿಂದ ಈ ಥರ ಕೈ ಆಡ್ತಾ ಇರ್ತೀನಿ ನೋಡಿ. ಸಖತ್ತ ಬಂದಿದೆ. ನಾನು ಏನು ಗೊತ್ತಾ, ಬದನೆಕಾಯಿ ಹಾಕಿಲ್ಲ ಇದಕ್ಕೆ. ಕೆಲವರು ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಹಾಕಿ, ನೀವು ಸಹ ನಿಮಗೆ ತಿನ್ನಬೇಕು ಬದನೆಕಾಯಿ ತಿನ್ನೋದು ಬದನೆಕಾಯಿ ಹಾಕಿ. ನಮ್ಮ ಮನೆಯಲ್ಲಿ ಒಬ್ಬರು ತಿನ್ನಲ್ಲ ಬದನೆಕಾಯಿ, ಹಂಗಾಗಿ ನಾನು ಅವ್ರಿಗೋಸ್ಕರ ಬದನೆಕಾಯಿ ಹಾಕಿಲ್ಲ, ಓಕೆನಾ? ನೋಡಿ ತುಂಬ ಟೇಸ್ಟ್ ಇದೆ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಖಂಡಿತ ನೀವು ಸಹ ಇದೇ ಥರ ಮಾಡ್ಕೊತೀನಿ ನೋಡಿ. ಟೇಸ್ಟ್ ಮಾಡ್ತೀನಿ, ಒಂದು ನಿಮಿಷ
ಸಖತ್ತಾಗಿದೆ ಫ್ರೆಂಡ್ಸ್, ಸೂಪರ್ ಟೇಸ್ಟ್ ಇದೆ. ಖಂಡಿತ ನೀವು ಸಹ ಮಾಡ್ಕೊತೀನಿ. ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿ ಬಂದಿದೆ ನೋಡಿ, ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ಕಾಳು ಸೈಡ್ಗೆ, ಆಮೇಲೆ ಮುದ್ದೆ ಸಖತ್ತಾಗಿರುತ್ತೆ. ಪರ್ಫೆಕ್ಟ್ ಬಂದಿದೆ ನೋಡಿ, ತುಂಬ ಟೇಸ್ಟ್ ಇದೆ. ಓಕೆನಾ, ಮುಚ್ಚಿ ಸೈಡ್ಗೆ ಇಟ್ಬಿಡ್ತೀನಿ. ನೆಕ್ಸ್ಟು ಇವಾಗ ಮುದ್ದೆ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಸಖತ್ತಾಗಿ ಬೇಯ್ತಾ ಇದೆ ಆಲ್ರೆಡಿ. ಈ ಥರ ಎಲ್ಲ ಕೂಡಿಸ್ಕೊಂಬಿಡೋಣ, ಚೆನ್ನಾಗಿ ಹಿಟ್ಟೆಲ್ಲ ಕಲಸ್ಕೊಂಡು. ಕಾಣಿಸ್ತಾ ಇದೆಯಾ? ಮುದ್ದೆ ಕೋಲಿಂದ ಕುಡಿಸ್ತಾರೆ, ನಾವು ನೋಡಿದರೆ ಈ ಸೌಟಿಂದನೇ ಕುಡಿಸ್ಬಿಡ್ತೀವಿ ನೋಡಿ. ಈ ಥರ ಸಖತ್ತಾಗಿ ಹಿಂಗೆಲ್ಲ ಕೈ ಬಿಡದೆ ಗೂರಾಡ್ಕೊಂತ ಕಲಿಸ್ತಾ ಇರಬೇಕು. 1 ಗಂಟು ಬೀಳಬಾರ್ದು ಮುದ್ದೆ ಅಂದರೆ. ಓಕೆನಾ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಸಹ ಮಾಡಿಕೊಂಡು ಇದೇ ಥರ ಮಾಡ್ಕೊತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ಓಕೆನಾ, ಭಾಳ ಮಾಡಬೇಡಿ. ಎಷ್ಟು ಬೇಕೋ ನಿಮ್ಮ ಮನೆಗೆ ಎಷ್ಟು, 2 ಅದಿರ 3 ಅದಿರ ನೋಡಿಕೊಂಡು ಮಾಡಿಕೊಂಡು ತಿನ್ನಿ. ಓಕೆನಾ, ಸಖತ್ತ ಬರುತ್ತೆ ಮುದ್ದೆ. ರಾಗಿ ಹಿಟ್ಟು ಹಾಕಿದ್ದೀನಲ್ವ, ರಾಗಿ ಮುದ್ದೆ ಸೂಪರ್ ಇದೆ. ಇದನ್ನೆಲ್ಲ ಚೆನ್ನಾಗೆ ಕೂಡಿಸಿ ನಾನು ಮುದ್ದೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ನೋಡಿ. ಓಕೆನಾ, ಬನ್ನಿ ಫ್ರೆಂಡ್ಸ್, ನೋಡಿ ಈ ಥರ ಮುಟ್ಟು ನೋಡಿದರೆ ಕೈಗೆ ಅಂಟಿರಬಾರ್ದು. ಓಕೆನಾ, ಈ ಥರ ಮುದ್ದೆ ರೆಡಿಯಾಗಿದೆ ನೋಡಿ, ಕಾಣಿಸ್ತಾ ಇರ್ಬೋದು. ಇದನ್ನೆಲ್ಲ ಜಿಗುಟು ಹಾಕ್ಕೊಂಡಿದ್ದೀನಿ. 1 ಗಂಟೆ ಇಲ್ದಂಗೆ ಕೂಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಹೊಗೆ ಆಡ್ತಾ ಇದೆ, ಸುಡ್ತಾ ಇದೆ. ಓಕೆನಾ, ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ? ಈ ಥರ ಒಂದು ಕೈ ಬಟ್ಲು ತೊಗೊಳ್ಳಿ. ಮುದ್ದೆ ಮಾಡೋದು ಕೈ ಬಟ್ಲು ಅಂತಾರೆ. ಈ ಥರ ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ, ಕೈ ಬಟ್ಲು ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು, ಚಿಕ್ಕದು ಬೇಕಂದರೆ ಚಿಕ್ಕದು, ದೊಡ್ಡದು ಬೇಕಂದ್ರೆ ದೊಡ್ಡದು. ಓಕೆನಾ ಫ್ರೆಂಡ್ಸ್, ನೋಡಿ ಈ ಥರ ಮಾಡ್ಕೊಳ್ಳಿ. ಸಖತ್ತ ಬರುತ್ತೆ ರಾಗಿ ಮುದ್ದೆ, ತುಂಬ ಚೆನ್ನಾಗಿದೆ ನೋಡಿ. ಈ ಥರ ಹಂಗೆ ಗಾಡಿಗೆ ಹೊಡೆದ್ರೆ ಪುಟದ್ ಬರಬೇಕು ವಾಪಸ್, ಆ ಥರ ಗಟ್ಟಿ ಮಾಡಿರಿ. ಯಾಕಂದರೆ ರಾಗಿ ಮುದ್ದೆ ಸ್ವಲ್ಪ ಗಟ್ಟಿ ಇರಬೇಕು, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ನೋಡಿ, ಸಖತ್ತ ಬಂದಿದೆ. ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಏನು ಗೊತ್ತಾ, ಇದೇ ಥರ ಮಾಡಿ ಸಖತ್ತ ಬರುತ್ತೆ. ಏನಪ್ಪ ಅಂದರೆ ಉದಕ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ, ಊಟ ಮಾಡಬೇಕು. ವಾರಕ್ಕೊಂದ್ಸರಿ ಆದರೂ ಮಿನಿಮಮ್ ನಾನು ವಾರಕ್ಕೊಂದ್ಸರಿ ಆದರೂ ಮಾಡೇ ಮಾಡ್ತೀನಿ. ಈ ಥರ ಕಾಣಿಸ್ತಾ ಇದೆಯಾ? ನೋಡಿ, ರೆಡಿ ಆಯಿತು ರಾಗಿ ಮುದ್ದೆ, ಅಲಸಂದಿ ಕಾಳು ಉದಕ ಮುದ್ದೆ ರೆಡಿ ಆಯಿತು ನೋಡಿ. ಕಾಣಿಸ್ತಾ ಇದೆಯಾ? ಸಖತ್ತ ಬಂದಿದೆ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೀವು ಸಹ ಮಾಡ್ಕೊತೀನಿ, ಮರಿಬೇಡಿ. ಓಕೆನಾ, ನನ್ನ ವಿಡಿಯೋ ಇಷ್ಟ ಆಯ್ತಂದರೆ ರಾಗಿ ಮುದ್ದೆ, ಅಲಸಂದಿ ಕಾಳು ಮಾಡಿದ್ದೀನಿ ಪಲ್ಯದು ಉದಕ, ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್. ಕಂಟಿನ್ಯೂ ವಿಡಿಯೋ ನೋಡಿ ಫ್ರೆಂಡ್ಸ್, ಮರಿಬೇಡಿ. ಓಕೆನಾ, ಥ್ಯಾಂಕ್ ಯು ಸೊ ಮಚ್. ಟೇಸ್ಟ್ ಮಾಡಿ ಹೇಳ್ತೀನಿ ಇವಾಗ ನಾನು. ಓಕೆನಾ, ಸೂಪರಾಗಿದೆ ನೋಡಿ ಫ್ರೆಂಡ್ಸ್. ಉದಕ ಮುದ್ದೆ, ಅಲಸಂದಿ ಕಾಳು ಪಲ್ಯ. ಓಕೆನಾ, ಸೂಪರ್ ಇದೆ. ಟೇಸ್ಟ್ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಓಕೆನಾ, ಈಗ ಟೇಸ್ಟ್ ಮಾಡೋಣ. ಈ ಥರ ಇದರಲ್ಲಿ ಎದ್ಕೋಬೇಕು. ಉದಕದಲ್ಲಿ ಸ್ವಲ್ಪ ಕೈ ತೇವ ಮಾಡ್ಕೊಂಡು ಈ ಥರ ಮುದ್ದೆ ತೊಗೊಂಡು ನೋಡಿ, ಕಾಣಿಸ್ತಾ ಇದೆಯಲ್ವಾ? ಈ ಥರ ಎದ್ಕೊಂಡು ತಿನ್ನಬೇಕು, ತುಂಬ ಟೇಸ್ಟ್ ಇರುತ್ತೆ. ಓಕೆನಾ, ಸೂಪರ್ ಇದೆ ಫ್ರೆಂಡ್ಸ್, ಸಖತ್ತಾಗಿದೆ. ನೀವು ಸಹ ಮಾಡ್ಕೊತೀನಿ. ಓಕೆನಾ, ತುಂಬ ಚೆನ್ನಾಗಿದೆ. ವಾವ್, ಸೂಪರ್ ಇದೆ. ಕಾಳು ನೋಡಿ ಎಷ್ಟು ಸಖತ್ತಾಗಿ ಬೆಂದಿದ್ದಾವೆ. ಸೂಪರ್ ಫ್ರೆಂಡ್ಸ್. ಕಂಟಿನ್ಯೂ ವಿಡಿಯೋ ನೋಡಿ, ಕಮೆಂಟ್ ಹಾಕಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಖಂಡಿತ ನಾನು ಹೆಂಗೆ ಮಾಡಿದ್ದೀನಿ ಇದೇ ಥರ ಮಾಡ್ಕೊತೀನಿ, ತುಂಬ ಟೇಸ್ಟ್ ಬರುತ್ತೆ. ಓಕೆನಾ, ಇದಷ್ಟು ಖಾಲಿ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್ ಫ್ರೆಂಡ್ಸ್, ಬಾಯ್. ಒಂದು ಹೇಳೋದೇ ಮರ್ತೆ ಫ್ರೆಂಡ್ಸ್, ಏನಂದರೆ ಯಾಕಿದು ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಅಂದ್ಕೋಬೇಡಿ. ಓಕೆನಾ, ಅದು ರಾತ್ರಿ ಟೈಮ್ ವಿಡಿಯೋ ಮಾಡಿದ್ದೀನಲ್ವ, ಅದು ಫೋನಿಂದು ನೆರಳು ಬಿದ್ದಿದೆ. ಓಕೆನಾ, ನೆಕ್ಸ್ಟ್ ಸರಿ ಮಾಡ್ಕೊತೀನಿ. ನೀವು ಇದೇ ಥರ ಮಾಡ್ಕೊತೀನಿ, ತುಂಬ ಟೇಸ್ಟ್ ಇದೆ, ಸಖತ್ತಾಗಿದೆ. ಓಕೆನಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಅಲ್ಲಿವರೆಗೂ ನೋಡಿ, ವಾಚ್ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಬಾಯ್.